ಕಾಸರಗೋಡಿನ ಮಧೂರಿನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಂದಗತಿಯಲ್ಲಿ ಸಾಗುವ ಸಂದರ್ಭದಲ್ಲಿ ಮಾಣಿಲ ಸ್ವಾಮೀಜಿಯವರು ಭಜನೆಯ ಮೂಲಕ ಈ ಎಲ್ಲ ಸಂದಿಗ್ಧತೆಯನ್ನ ಮೀರಿಸುವಂತಹ ಸಂದೇಶವನ್ನ ನೀಡಿದರು. ಅದರಂತೆ ಅಖಂಡ ಭಜನಾ ಸಂಕೀರ್ತನೆಯನ್ನ ಪ್ರಾರಂಭ ಮಾಡಿದ ನಂತರ ಜೀರ್ಣೋದ್ಧಾರ ಕಾರ್ಯಗಳು ವೇಗಗತಿಯಲ್ಲಿ ಸಾಗಲು ಸಾಧ್ಯವಾಯಿತು ಎಂದು ಕುಂಟಾರು ರವಿಶತಂತ್ರಿ ಹೇಳಿದರು. ಅವರು ಮಧೂರು ಕ್ಷೇತ್ರದಲ್ಲೇ ವಿ4 ನ್ಯೂಸ್ಗೆ ಮಾಹಿತಿಯನ್ನ ನೀಡಿದರು. ದೇಶದ ನಾನಾ ಭಾಗಗಳಿಂದ ಭಕ್ತ ಜನರು ಬಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಬೆಂಬಲವಾಗಿ ನಿಂತು ನಿರಂತರವಾಗಿ ಶ್ರಮದಾನದ ಮೂಲಕ ಜೀರ್ಣೋದ್ಧಾರ ಕಾರ್ಯ ಮುಂದುವರೆಸಲು ಸಾಧ್ಯವಾಯಿತು. ಮಾರ್ಚ್ 27ರಿಂದ ಮಧೂರು ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಪ್ರಾರಂಭಗೊಳ್ಳಲಿದೆ. ಎಲ್ಲ ಭಕ್ತರಿಗೂ ವಿಶೇಷ ಆಹ್ವಾನವಿದೆ ಎಂದು ಹೇಳಿದರು. ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಜೀರ್ಣೋದ್ಧಾರ ಕಾರ್ಯ ಮಂದಗತಿಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯವರು ಈ ಕಾರ್ಯ ಅತ್ಯಂತ ಶೀಘ್ರವಾಗಿ ಮುಂದುವರಲಿಕ್ಕೆ ಪೂರಕವಾಗಿ ಏನನ್ನು ಮಾಡಬೇಕು ಎಂಬುದನ್ನು ಚಿಂತನೆ ಮಾಡುವಾಗ ಮಾಣಿಲ ಸ್ವಾಮೀಜಿಯವರಾಗಿರುವ ಶ್ರೀ 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 ಪರಮಹಂಸ ಮೋಹನದಾಸ ಸ್ವಾಮೀಜಿಯವರು ಭಜನೆಯ ಮುಖಾಂತರ ನಮಗೆ ಈ ಎಲ್ಲ ಸಂದಿಗ್ಧತೆಯನ್ನು ಮೀರಬಹುದು ಎಂಬ ಸಂದೇಶವನ್ನು ಕೊಟ್ಟರು. ಆ ರೀತಿಯಲ್ಲಿ ಇಲ್ಲಿ ಅಖಂಡ ಭಜನಾ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದ ನಂತರ ಜೀರ್ಣೋದ್ಧಾರ ಕಾರ್ಯವೂ ಕೂಡ ಶೀಘ್ರಗತಿಯಲ್ಲಿ ಸಾಗಲಿಕ್ಕೆ ಪ್ರಾರಂಭ ಆಯಿತು. ನಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಸೀಮೆಯ ಮಾತ್ರ ಅಲ್ಲ, ರಾಜ್ಯದ ಮಾತ್ರ ಅಲ್ಲ, ಹೊರ ರಾಜ್ಯದ ಮಾತ್ರ ಅಲ್ಲ, ದೇಶದ ನಾನಾ ಮೂಲೆಗಳಿಂದ ಭಕ್ತ ಜನರು ಬಂದು ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ಲುವಂಥದ್ದು ಮತ್ತು ನಿರಂತರವಾಗಿ ಶ್ರಮದಾನದ ಮುಖಾಂತರ ಇಲ್ಲಿಯ ಜೀರ್ಣೋದ್ಧಾರ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಇರುವಂಥ ಯೋಗ ಪ್ರಾಪ್ತಿಯಾಯಿತು. ಆ ವೇಗ ಈ ಬ್ರಹ್ಮಕಲಶೋತ್ಸವ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿಯೂ ಕೂಡ ತನ್ನ ಜೀವಸತ್ವವನ್ನು ಉಳಿಸಿಕೊಂಡಿದೆ ಎಂಬುದಕ್ಕೆ ಸಾಕ್ಷಿ ಇಲ್ಲಿ ಬರುವಂಥ ಭಕ್ತಾದಿಗಳು, ಅದೇ ರೀತಿ ಇಲ್ಲಿ ಹರಿದು ಬರುವಂಥ ಆರ್ಥಿಕವಾಗಿರುವಂಥ ನಿಧಿ ಸಹಾಯ ಮತ್ತು ಶ್ರಮದಾನಕ್ಕೆ ನಿರಂತರವಾಗಿ ಬರುವಂಥ ಸ್ವಯಂ ಸೇವಕಿಯರು ಇದಕ್ಕೆ ಒಂದು ಜ್ವಲಂತ ಸಾಕ್ಷಿ ಎಂಬುದನ್ನು ನಾವು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಎಸ್ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳಿದ್ದಾರೆ. ಕೇವಲ ಆ ಭಗವಂತನ ನಾಮಸ್ಮರಣೆಯಲ್ಲಿ ಎಲ್ಲ ಬಂಧನಗಳಿಂದಲೂ ಕೂಡ ನಾವು ವಿಮೋಚಿತರಾಗಲಿಕ್ಕೆ ಇರುವಂಥ ಅವಕಾಶ ತೆಗೆದಿದೆ. ಒಂದು ವೇಳೆ ಮಧೂರು ಕ್ಷೇತ್ರದ ವಿಷಯದಲ್ಲಿ ಅದು ವಾಸ್ತವಿಕವಾಗಿ ನಡೆದು ಬಂದಿರುವಂಥ ವಿಚಾರ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮಂದಗತಿಯಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪ್ರಮುಖರು ಇಡೀ ಸಮಾಜದೊಂದಿಗೆ ಸಮಾಲೋಚನೆ ನಡೆಸಿ ಮತ್ತೊಮ್ಮೆ ಆ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಕ್ತ ಜನರೆಲ್ಲರೂ ತೊಡಗಿಸಿಕೊಳ್ಳುವಂತಾಗಬೇಕು ಎಂಬ ಸಂಕಲ್ಪದೊಂದಿಗೆ ಸಾರ್ವಜನಿಕರನ್ನ ಒಂದು ಸಮಿತಿಯ ರೂಪದಲ್ಲಿ ಭಕ್ತಜನ ಸಮಿತಿ ಅಂತ ಹೇಳಿ ರೂಪೀಕರಿಸಿಕೊಂಡು ತನ್ಮೂಲಕವಾಗಿ ಸಾರ್ವಜನಿಕರು ತೊಡಗಿಸಿಕೊಳ್ಳುವಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಆ ಭಕ್ತಜನ ಸಮಿತಿಯ ನೇತೃತ್ವದಲ್ಲಿ ಪೂಜ್ಯ ಮಾಣಿಲ ಸ್ವಾಮೀಜಿಯವರ ಅನುಗ್ರಹ ಆಶೀರ್ವಾದದೊಂದಿಗೆ ನಾವು ಇಲ್ಲಿ ಅಖಂಡ ಭಜನಾ ಸಂಕೀರ್ತನೆಯನ್ನು ಪ್ರಾರಂಭಿಸಿದ್ದೇವೆ. ಶುರುವಿಗೆ 48 ದಿವಸಗಳ ಕಾಲ ಅಖಂಡ ಭಜನೆಯನ್ನು ಪ್ರಾರಂಭಿಸಿದೆವು. ಆ 48 ದಿವಸಗಳ ಭಜನೆ ಕಳೆದ ನಂತರ ನಿರಂತರವಾಗಿ ಶ್ರೀ ಕ್ಷೇತ್ರದಲ್ಲಿ ಭಜನಾ ಸಂಕೀರ್ತನೆ ನಡೆದುಕೊಂಡು ಬರ್ತಾ ಇದೆ. ಅದರ ಜೊತೆಯಲ್ಲಿ ದಿನಕ್ಕೆ ಆ ಜೀರ್ಣೋದ್ಧಾರ ಕಾರ್ಯವೂ ಕೂಡ ಅತ್ಯಂತ ಶೀಘ್ರಗತಿಯಲ್ಲಿ ಸಾಗುವಂತಾಗಿ ಈ ಕೊನೆಯ ಗಳಿಗೆಯಲ್ಲಿ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಒಂದು ಸಾಗರದಂತೆ ಯಾರು ಕೂಡ ಕರೆದು ಬರುವುದಲ್ಲ, ಬದಲಾಗಿ ಅವರವರು ಸ್ವಯಂ ಪ್ರೇರಿತರಾಗಿ ಬಂದು ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕನ ಸನ್ನಿಧಿಯಲ್ಲಿ ನಮ್ಮ ಸೇವೆಯೂ ಕೂಡ ಸಮರ್ಪಣೆ ಆಗಬೇಕೆಂಬ ಭಾವನೆಯೊಂದಿಗೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಭಾಗವಹಿಸುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದೀಗ ಮಾರ್ಚ್ 27ರಿಂದ ಇಲ್ಲಿ ಬ್ರಹ್ಮಕಲಶೋತ್ಸವ, ಅದೇ ರೀತಿ 2ನೇ ತಾರೀಕಿನಿಂದ ಮೂಡಪ್ಪ ಸೇವೆಯ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದರಲ್ಲಿ ಕೂಡ ಎಲ್ಲ ಭಕ್ತ ಜನರ ಸಹಭಾಗಿತ್ವ ಇದೆ. ಇವತ್ತು ಅಂದ್ರೆ ತಾರೀಕು 24ರಂದು ಮಹಾದಾನಿಯಾಗಿರುವಂಥ ಕೊಡುಗೆ ದಾನಿಯಾಗಿರುವಂಥ ಶ್ರೀಯುತ ಸದಾಶಿವ ಶೆಟ್ಟಿ ಕೂಡೂರು ಕನ್ಯಾಣ ಇವರು ಸಮರ್ಪಣಾ ಭಾವದಿಂದ ಶ್ರೀದೇವರಿಗೆ ಸಮರ್ಪಿಸಿರುವಂಥ ರಾಜಗೋಪುರದ ಶಿಖರ ಪ್ರತಿಷ್ಠೆಯು ಕೂಡ ನಡೆದಿದೆ. 26ನೇ ತಾರೀಕಿಗೆ ಅದರ ಸಮರ್ಪಣೆ ಆಗುತ್ತದೆ. ನಂತರ ಆ ನವೀಕರಣ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮತ್ತು ಮೂಡಪ್ಪ ಸೇವೆ ನಡೆಯುತ್ತದೆ. ಈ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ಭಜನಾ ಸಂಕೀರ್ತನೆ ನಡೀತದೆ. ನಾವು ಸಮಾಜಕ್ಕೆ ನೀಡುವಂಥ ಸಂದೇಶ ಒಂದೇ, ದೇವರಲ್ಲೇ ಕಾರ್ಯ ಮುಂದುವರಿಬೇಕು ಅಂತಾದರೆ ಭಕ್ತ ಜನರು ಸಮರ್ಪಣಾ ಭಾವದಿಂದ ಆ ದೇವರ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಆ ನಾಮ ಸಂಕೀರ್ತನೆಗೆ ಇರುವಂಥ ಬಲ ಬೇರೆ ಯಾವುದಕ್ಕೂ ಇಲ್ಲ ಎಂಬುದಕ್ಕೆ ಒಂದು ಜ್ವಲಂತವಾಗಿರುವಂಥ ಉದಾಹರಣೆ ಯಾವುದೆಂದರೆ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಿ. ಇದನ್ನ ನಾವು ಅರ್ಥವಿಸಿಕೊಂಡು ಭವಿಷ್ಯತ್ತಿನಲ್ಲಿ
ದೇವರನ್ನ ಭಜನೆಯ ಮುಖಾಂತರ ಉಳಿಸಿಕೊಳ್ಳುವಂತ, ಆ ಸಮಾಜಕ್ಕೆ ಒಳಿತಾಗುವಂತ ಅನೇಕ ಕಾರ್ಯಗಳನ್ನ ಮಾಡುವ ಮಟ್ಟಕ್ಕೆ ಹಿಂದೂ ಸಮಾಜ ಸನ್ನದ್ಧವಾಗಬೇಕೆಂಬುದು ವಿನಂತಿ. ಮಾಣಿಲ ಶ್ರೀ ಪರಮಪೂಜ್ಯ ಪರಮಹಂಸ ಮೋಹನದಾಸ ಸ್ವಾಮೀಜಿಯವರು ಮಾತನಾಡಿ, ಮಧುರು ಕ್ಷೇತ್ರದ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದ ಸಂಪೂರ್ಣ ಇತಿಹಾಸವನ್ನು ಹೊಂದಿರುವ ಡಾಕ್ಯುಮೆಂಟರಿಯನ್ನು ವಿ4 ನ್ಯೂಸ್ನವರು ತಯಾರಿಸಿದ್ದು, ಮುಂದಿನ ಪೀಳಿಗೆಯವರು ಶ್ರೀ ಕ್ಷೇತ್ರದ ಇತಿಹಾಸವನ್ನು ತಿಳಿದುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ಇಂದಿನ ಈ ಡಾಕ್ಯುಮೆಂಟರಿಯಲ್ಲಿ ಪೂರ್ವಭಾವಿಯಾಗಿ ಹಿಂದೆ ಈ ದೇವಸ್ಥಾನದ ಇತಿಹಾಸವನ್ನು ಶ್ರೋತೃಗಳಿಗೆ ಬಹಳ ಚೆನ್ನಾಗಿ ನಿರೂಪಿಸಿಕೊಟ್ಟಿದ್ದಾರೆ. ಇದರ ಇತಿಹಾಸವನ್ನು ಪ್ರತಿಯೊಬ್ಬರು ಅರ್ಥಕೊಳ್ಳಬೇಕು ಅನ್ನೋ ದೃಷ್ಟಿಯಲ್ಲಿ ಮತ್ತು ಇನ್ನು ಮುಂದಿನ ಮಕ್ಕಳ ಪೀಳಿಗೆಗೆ ಅದು ಮನದಟ್ಟಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಒಂದು ಮಾಹಿತಿಯನ್ನು ಈ ಒಂದು ಡಾಕ್ಯುಮೆಂಟಲ್ಲಿ ಕೊಟ್ಟಿದ್ದಾರೆ. ಅದರ ನಂತರ 11 ವರ್ಷಗಳ ಈ ಇತಿಹಾಸದಲ್ಲಿ ಬಹಳಷ್ಟು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇಲ್ಲಿಯ ಮಾಯಿಪಾಡಿ ಅರಮನೆಯ ಅರಸಮನೆತನದಲ್ಲಿ ರಾಜರಾಜೇಶ್ವರಿಯ ಅನುಗ್ರಹ ಮತ್ತು ಅರಸರ ಆಳ್ವಿಕೆಯಲ್ಲಿ ಬಂದಂಥ ಅವರ ಆಡಳಿತಕ್ಕೊಳಪಟ್ಟು ಇಲ್ಲಿಯ ಕಾರ್ಯಗಳು ಬಹಳ ಹಿಂದಿನಿಂದ ನಡೀತಾ ಇತ್ತು. ಆದರೆ ಇದನ್ನು ಪುನರುತ್ಥಾನಗೊಳಿಸಬೇಕು, ಜೀರ್ಣೋದ್ಧಾರ ಆಗಬೇಕು ಅನ್ನೋದು ಊರ ಪರವರುಗಳು ಮತ್ತು ಈ ಗ್ರಾಮಸ್ಥರು ಎಲ್ಲರ ಎಷ್ಟೋ ವರ್ಷದ ಒಂದು ಕಲ್ಪನೆಯಾಗಿತ್ತು. ಆದರೆ ಇದಕ್ಕೆ ಭಾಳಷ್ಟು ಪ್ರಯತ್ನಿಸುವಂಥ ಸ್ಥಿತಿಗಳು ಬೇರೆ ಬೇರೆ ತಂತ್ರಸ್ಥಾನದವರು, ಆಚಾರ್ಯರು, ಇದಕ್ಕೆ ಸಂಬಂಧಪಟ್ಟವರು, ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಮನೆತನದವರು ಭಾಳಷ್ಟು ಜನ ತುಂಬ ಪ್ರಯತ್ನಿಸ್ತಿದ್ರು. ಪ್ರಯತ್ನ ಆಗಿದೆ. ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಫಲತೆಯನ್ನು ಕೂಡ ಹೊಂದಿದೆ. ಆದರೆ ಕಾರ್ಯದ ಪರಿಸ್ಥಿತಿ, ಆರ್ಥಿಕ, ಭಾಳಷ್ಟು ದೊಡ್ಡ ಯೋಜನೆ ಇದು, ಈಗ ಭಾಳಷ್ಟು ದೊಡ್ಡ ಕಾರ್ಯ ಇದು ಅನ್ನುವಂಥ ದೃಷ್ಟಿಯಿಂದ ಭಾಳಷ್ಟು ಪ್ರಯತ್ನಪಟ್ಟರು ಅದಕ್ಕೆ ಸಫಲತೆಯನ್ನು ಹೊಂದಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಿರುವಾಗ ನಾವು ಈ ಕ್ಷೇತ್ರಕ್ಕೆ ಮದ್ದೂರು ಮದನಂತೇಶ್ವರನ ಈ ಸನ್ನಿಧಾನಕ್ಕೆ ಭಾಳಷ್ಟು ವರ್ಷದಿಂದ ವಿದ್ಯಾರ್ಥಿ ಆಗುವಾಗಲೇ ಈ ಕ್ಷೇತ್ರಕ್ಕೆ ತಿಂಗಳಲ್ಲಿ 15 ದಿವಸಕ್ಕೊಂದ್ಸಲ ಇಲ್ಲಿಗೆ ಎಡ್ನೀರು ಮಠಕ್ಕೆ ಮತ್ತು ನಿತ್ಯಾನಂದ ಆಶ್ರಮ ಕಾನೆಂಗಾಡ್ ಇದಕ್ಕೆ ನಾನು ಹೋಗ್ತಾ ಇದ್ದೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಬಗ್ಗೆ ನನಗೂ ಕೂಡ ಭಾಳಷ್ಟು ಕಲ್ಪನೆ ಇತ್ತು. ಮತ್ತು ದೇವಸ್ಥಾನಕ್ಕೆ ನಾನು ಬಂದು ಕೂಡ ತುಂಬ ಪ್ರಾರ್ಥನೆಗಳನ್ನು ಮಾಡಿದವ ಭಗವಂತನಿಗೆ ಅಂತೇಳಿ ನನ್ನ ಸ್ವಂತತೆಗೆ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಕೇರಳ ರಾಜ್ಯದ ಪರಿಸ್ಥಿತಿಗೋಸ್ಕರ ನಾನು ಆಗಾಗ ಪ್ರಾರ್ಥನೆ ಮಾಡ್ತಾಯಿದ್ದೆ. ಇದು ನಾನು ಭಾಳಷ್ಟು ಆನಂದವನ್ನು ಈ ಕ್ಷೇತ್ರದಿಂದ ನಾನು ಅನುಭವಿಸಿದ್ದೇನೆ. ನನ್ನ ಆಧ್ಯಾತ್ಮ ಸಾಧನೆಗೆ ಭಾಳಷ್ಟು ಕಷ್ಟಪಟ್ಟಿದ್ದೆ. ಆ ಸಂದರ್ಭದಲ್ಲಿ ಬಂದು ಧ್ಯಾನ ಮಾಡಿಕೊಂಡು ಕೂಡ ಹೋಗ್ತಾ ಇದ್ದೆ. ಈ ಧ್ಯಾನದಲ್ಲಿ ಭಾಳ ಪರವಶತೆಯನ್ನು ಆನಂದವನ್ನು ನಾನು ಕಂಡಿದ್ದೆ. ಆ ನಿಟ್ಟಿನಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕನ್ನುವಂಥ ಕಲ್ಪನೆ ಭಾಳಷ್ಟು ಜನರಲ್ಲಿ ಅದು ಪ್ರತಿ ಮನೆಯಲ್ಲಿ ಆಡು ಮಾತಾಗಿದೆ. ಅಂದರೆ ಮಾಡಬೇಕು ಅಂತ ಹೇಳುವಂಥ ಹಂಬಲ ಎಲ್ಲರಿಗಿದ್ದು ಮಾಡದಂಥ ದುಸ್ಥಿತಿ ಕೂಡ ಈ ಸನ್ನಿವೇಶ ಕೂಡ ಆಗಿದೆ. ಯಾಕಂದರೆ ಅಗಾಧ ಪ್ರಮಾಣದ ಸಂಪತ್ತು ಬೇಕು, ಅಗಾಧ ಪ್ರಮಾಣದ ಮರಮಟ್ಟುಗಳು ಬೇಕು ಮತ್ತು ಇದು ಭಾಳಷ್ಟು ಪುರಾತನವಾದಂಥ ದೇವಸ್ಥಾನ. ಇದನ್ನು ಪುನಃ ನವೀಕರಣಗೊಳಿಸಲಿಕ್ಕೆ ಕೂಡ ಭಯಪಡುವಂಥ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ಸಾನ್ನಿಧ್ಯ ಅಷ್ಟು ದೃಢವಾದ, ಯಾಕಂದರೆ ಗೋಡೆಯಲ್ಲಿ ಉದ್ಭವಿಸಿದಂಥ ಗಣೇಶ ಚಿತ್ರಪಟ್ಟರಂತೆ ಅಂಥದ್ದನ್ನು ಜೀರ್ಣೋದ್ಧಾರ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅನ್ನೋದು ಕೂಡ ಒಂದು ಗಂಭೀರ ಸ್ಥಿತಿಗೆ ಅದು ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭಿಸುವಾಗ ಬಹಳಷ್ಟು ಜನ ಹೇಳಿದ್ರು ಸಾಧ್ಯವೋ ಅನ್ನುವಂಥ ಪ್ರಶ್ನೆ ಕೂಡ ಎಲ್ಲರ ಮನದಲ್ಲಿ ಒದಗಿದೆ. ಆದರೆ ಸ್ವಾಮಿ ಇತ್ತೀಚೆಗೆ 11 ವರ್ಷದಿಂದ ಬಹಳಷ್ಟು ಏರುಪೇರುಗಳನ್ನು ಕ್ಷೇತ್ರ ಅನುಭವಿಸಿತ್ತು. ಆಚಾರ್ಯರಲ್ಲಿ ತಂತ್ರಿಗಳ ವಿಭಾಗ ಮತ್ತು ಊರಿನ ಭಕ್ತರು, ಹೊರಊರಿನ ಭಕ್ತರು ಎಲ್ಲರ ಅಭಿಲಾಷೆಗಳು ಕ್ಷೇತ್ರ. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಾಸರಗೋಡು.